ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ವ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವಾಗಿನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ, ಅವ್ರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಇವತ್ತಿನ ಒಂದು ಬ್ಲಾಗಲ್ಲಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೀಗೆ ಇಟ್ಟಿದ್ದೀನಿ. ಟೀ ಜೊತೆ ಸ್ವಲ್ಪ ಬೆಳಗ್ಗೆನೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮೂಲಂಗಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೂಲಂಗಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈ ಥರ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಈ ಥರ ಮಾಡಿದ್ದೀನಿ. ನೋಡೋಣ ಇನ್ನೂ ಯಾವ್ಯಾವ ರೀತಿ ಒಂದು ಆ್ಯಂಡ್ರಾಯ್ಡ್ ಸೆಟ್ಟು ಒಂದು ಮೊಬೈಲ್ ತಗೊಳ್ಳೋವರೆಗೂ ನೀಟಾಗಿರೋದು, ಅಂದರೆ ಒಂದು 20,000 to 21,000 ಮೊಬೈಲ್ ನೋಡಿ, ಅಂದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತಾ, ಹಾಗೆಯೇ ಸ್ಟೋರೇಜ್ ಹೆಂಗಿದೆ ಏನು ಅಂತ ಅದನ್ನೆಲ್ಲ ಸರ್ಚ್ ಮಾಡಿ ನಾನು ರೆಡಿ ಮಾಡೋಣ. ಹಾಗೆಯೇ ಅದು ಸ್ವಲ್ಪ ತಗೊಳ್ಳೋವರೆಗೂ ಈ ಥರನೇ ವ್ಲಾಗ್ಸನ್ನು ಮಾಡೋಣ. ಅಂದರೆ ಅಡ್ಡಡ್ಡ ಇಟ್ಟಿರೋದಾ ಅಂದರೆ ವೀಡಿಯೋನ, ಯೂಟ್ಯೂಬ್ ವೀಡಿಯೋನ ಹಿಂಗೇ ಏನು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಸ್ವಲ್ಪ ವೀಡಿಯೋನ ಮಾಡ್ತೀನಿ. ಅಟ್ಲೀಸ್ಟ್ ಅದು 10 ನಿಮಿಷದಾದರೂ ಆಯಿತು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಕಷ್ಟನೂ ಪರಿಹಾರ ಆಗಬೇಕಂತ ಅಂದರೆ ನಾನು ವೀಡಿಯೋಸ್ ಹಾಕಲೇಬೇಕು. ನೀವು ನೋಡಿದಷ್ಟು ನನಗೆ ಕಷ್ಟಗಳು ಪರಿಹಾರ ಆಗ್ತವೆ. ಯಾಕಂತ ಅಂದರೆ ನೀವು ಎಷ್ಟು ಜನ ನೀವು ನನ್ನ ನೋಡ್ತೀರಾ, ನನಗೆ ತಿಂಗಳ ಪೇಮೆಂಟು ಈ ರೀತಿ ಬರುತ್ತೆ. ನಾನು ಹಾಕೇ ಇಲ್ಲ ಅಂದರೆ ನನ್ನ ಕಷ್ಟ ಪರಿಹಾರ ಆಗೋದಿಲ್ಲ. ನನಗೂ ಹೆಲ್ಪ್ ಆಗುತ್ತೆ, ಅಥವಾ ಹಾಗೆಯೇ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಯಾವ ರೀತಿ ಅಂತ ಅಂದರೆ ಬರೀ ಹಣ ಏನು ಬರೋದಿಲ್ಲ, ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ಬೋದು. ಬಟ್ ಕೆಲವೊಂದಷ್ಟು ಜನಕ್ಕೆ ನನ್ನ ವಿಡಿಯೋ ಮೋಟಿವೇಟ್ ಆಗುತ್ತೆ. ಹಂಗಾಗಿ ಕೆಲವೊಂದಷ್ಟು ಜನ ಸೋಂಬೇರಿಗಳಿರ್ತಾರೆ. ನೋಡಿ ಇವರೆಲ್ಲ ಯಾವ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ, ನಾನು ಕೂಡ ಈ ರೀತಿ ಮಾಡ್ಬೋದಲ್ವಾ ಅನ್ನೋ ಒಂದು ಮೋಟಿವೇಟ್ ಬರುತ್ತೆ ಅವ್ರ ಮನಸ್ಸಲ್ಲಿ. ಅಟ್ಲೀಸ್ಟು ನಾನು ಮಾಡೋದ್ರಲ್ಲಿ ಒಂದು 20% 30% ಆದರೂ ಅವರು ಮಾಡಿಕೊಂಡು ಹೋಗ್ತಾರೆ. ಹಾಗೆಯೇ ನನ್ನಿಂದ ಏನಾದರೂ, ನನ್ನ ವಿಡಿಯೋದಿಂದ ಏನಾದರೂ ಒಂಚೂರು ಹೆಲ್ಪ್ ಆದರೆ, ಯಾವುದೋ ಒಂದು ಟಾಪಿಕ್ಕಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನಾನು ಮಾತಾಡೋವಂಥ, ನಾನು ಅನುಭವಿಸಿರುವಂಥ ಕಷ್ಟಗಳಲ್ಲಿ ಒಂದಿಷ್ಟು ನಾನು ಹೇಳ್ಕೊಂಡಾಗ ನಾನು ಮುಂದೆ ಈ ರೀತಿ ಜಾಗೃತವಾಗಿರಬೇಕು, ನನಗೂ ಈ ಥರ ಕಷ್ಟ ಬರ್ಬೋದು, ನಾನು ಮುಂಜಾಗ್ರತೆ ತಗೊಂಡು ಇರಬೇಕು ಅನ್ನೋ ಒಂದು ಭಾವನೆಯೂ ಕೂಡ ನಿಮ್ಮಲ್ಲಿ ಬರ್ಬೋದು. ಸೊ ಹಾಗಾಗಿ ಬರಲೇಬೇಕು ಅಂತ ನಾನು ಹೇಳಲ್ಲ, ಬರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದಿಷ್ಟ ಆದ್ರೂ ಇಷ್ಟ ಆಗೇ ಆಗುತ್ತೆ ನಿಮಗೆ. ಓಕೆನಾ? ಖಂಡಿತ. ಹಾಗೆಯೇ ನಾನು ನಿಮಗೆ ಹೇಳ್ತಾ ಇದ್ದೆ, ನನ್ನ ಇವಾಗಿನ ಏನು ರೊಟೀನು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು. ಯಾವ ರೀತಿ ಅಂತ ನೀವು ಈಗ ಸ್ಟಾರ್ಟಿಂಗಿಂದ ವೀಡಿಯೋಸಲ್ಲಿ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಅಂತ ಅಂದರೆ, ಈಗ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅನ್ನಲ್ಲ, ಒಂದೇ ಒಂದು ಹಸುವಿಂದ ನಾನು ಈ ರೀತಿ ನನ್ನ ಲೈಫನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬರೋದು ಅದು ಇದು ಅಂತ ನಾನೇನೇನು ಅಂದ್ಕೊಂಡಿದ್ದೆ. ಬಟ್ ಏನಾಗುತ್ತೆ ಅಂತ ಅಂದರೆ, ಅದು ಫ್ಯಾಮಿಲಿ ಸಿಚುವೇಶನ್ ಬಂದಾಗ ನಾವು ಯಾವ ರೀತಿ ಇರಬೇಕು, ನಾವು ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅನ್ನೋದೆಲ್ಲ ಬರೋದಿಲ್ಲ. ಎಲ್ಲಿ ನಮಗೆ ಒಂದು ಜೀವನ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ, ಎಲ್ಲಿ ನಮಗೆ ಜನ ಹೊಂದಾಣಿಕೆ ಆಗ್ತಾರೆ, ಈ ರೀತಿ ಎಲ್ಲಿ ಹೆಲ್ಪಿಂಗ್ ನೇಚರ್ ಇರುತ್ತೆ, ಅಲ್ಲಿ ನಾವು ಜೀವನನ ಸಾಗಿಸ್ಕೊಂಡು ಹೋಗಬೇಕಾಗುತ್ತೆ. ಹಾಗೆಯೇ ನಮ್ಮತನನ ನಾವು ಬಿಟ್ಕೊಡ್ಬಾರ್ದು. ಹಾಗಾಗಿ ನಾನು ಈ ರೀತಿ ಎಲ್ಲೂ ಏನು ಬೇಡ, ಅಂದರೆ ನಾನು ಎಲ್ಲೇ ಇದ್ರೂ, ಎಷ್ಟೇ ವರ್ಷ ನಾನು ಕೊನೆಗೆ ಬರಬೇಕಾಗಿರೋದು ಇಲ್ಲಿಗೇ, ಇದೇ ಊರಿಗೇ. ಸೊ ಹಾಗಾಗಿ ನಾನು ಇಲ್ಲೇ ಏನಾದರೂ ಸಾಧಿಸೋಣ ಅನ್ನೋ ಒಂದು ಛಲ ಇಟ್ಕೊಂಡು ಒಂದು ಹಸುನ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಅದು ಕರು ಹಾಕಿದೆ, ಹೆಣ್ಗರುನೇ, ನಾಟಿ ಕ್ರಾಸ್ ಅಂತ ಹೇಳ್ತಾರಲ್ಲ ಆ ಕರು ಆಗಿದೆ. ಸೊ ಹಾಗಾಗಿ ನಾನು ಸಾಕಿದ ಮೇಲೆ ಹಸುನ, ಮೊದಲನೇ ಕರುನೇ ಬಂದು ಹೆಣ್ಗರು ಹಾಕಿದೆ. ಸೊ ಹಾಗಾಗಿ ಅದನ್ನೇನು ಮಾರೋಕ್ಕೇನು ಹೋಗಿಲ್ಲ, ನಾನು ಅದನ್ನು ಸಾಕ್ತಾಯಿದ್ದೀನಿ. ಇನ್ನೂ ಎಷ್ಟೊಂದು ವಿಷಯಗಳೆಲ್ಲ ಇದೆ, ಇನ್ನು ಮುಂದಿನ ಬ್ಲಾಗ್ಸಲ್ಲಿ ನಾನು ಹೇಳ್ಕೊಳ್ತೀನಿ. ಹಾಗೆಯೇ ಇವತ್ತು ಸ್ವಲ್ಪ ಗೋಧಿ ದೋಸೆ ಮಾಡಿದ್ದೆ, ಅದಕ್ಕೆ ಸಾಂಬಾರು ಮಾಡಿದ್ದೀನಿ. ನಿಮಗೆ ಗೊತ್ತಿರ್ಬೋದಲ್ವ, ಸಾಂಬಾರು ಮಾಡೋಣ ಅಂತ ಹೆಸ್ರು ಕಾಳು, ಮೂಲಂಗಿ, ಹಾಗೆಯೇ ತರಣಿಕಾಳು ಇದೆಲ್ಲನೂ ಹಾಕಿ ಸಾಂಬಾರು ಮಾಡಿದ್ದೆ. ಒಂದು ಆಲೂಗೆಡ್ಡೆ ಕಟ್ ಮಾಡಿ ಈಗ ಒಣಲ್ಲಿ ಹಾಕಿದ್ದೀನಿ. ಆಲ್ರೆಡಿ ಕರು ಆಗಿದೆ, ತೋರಿಸ್ತೀನಿ ಲಾಸ್ಟಲ್ಲಿ ಕರು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ಕರು ಹಾಕೋದ್ನೆಲ್ಲನೂ ಕೂಡ ಶೇರ್ ಮಾಡಬಾರ್ದು, ಅದು ಸ್ವಲ್ಪ ಒಳಿತಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕರು ಆಚೆ ಬರೋದು ಅದೆಲ್ಲನೂ ಕೂಡ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ.
ನೋಡಿ ಇವಾಗ ಕೊಟ್ಟಿಗೆ ಎಲ್ಲನೂ ಗುಡಿಸಿ ಸಗಣಿ ಎಲ್ಲ ಎತ್ತಾಕಿ ತಿಪ್ಪೆ ಕಡೆ ಇವಾಗ ಒಣಮೇವು ಹಾಕಿ ನಾನು ಬಿಟ್ಟಿದ್ದೀನಿ. ಬೆಳಗ್ಗೆ ಏನಾಗ್ತೀವಿ ಅಂತ ಅಂದರೆ ಬೂಸ ಎಲ್ಲ ಇಕ್ಕಿರ್ತೀವಿ, ಅದಾದಮೇಲೆ ಶೈಲೇಜ್ ಇಕ್ಕಿರ್ತೀವಿ. ಸೊ ಹಾಗಾಗಿ ಮಧ್ಯಾಹ್ನದ ಹೊತ್ತು ಈ ರೀತಿ ಒಣಲ್ ಹಾಕ್ಬಿಟ್ಟು ಮತ್ತೆ ಸಂಜೆ ಅಂದರೆ ಶೈಲೇಜು ಮತ್ತು ಬೂಸನ ಇಟ್ಟೋದು ಅಷ್ಟೇ. ಮತ್ತು ರಾತ್ರಿ ಸ್ವಲ್ಪ ಒಣಲ್ ಹಾಕೋದು ಅಷ್ಟೇ. ಈ ರೀತಿ ಮಾಡೋದ್ರಿಂದ ಅದು ಹಸು ಬಂದು ಒಂದು ಟೈಮ್ಗೆ ಒಂದು 10 ಲೀಟರು ಹತ್ರ ವರ್ಗು ಹಾಲು ಕರೆಯುತ್ತೆ. ನಾನು ಇವಾಗ ನೋಡಿ ಈ ರೀತಿ ಫುಲ್ಲು ಒಂಥರ ಬಾಡಿ ಎಲ್ಲ ಇಳಿದು ಸಣ್ಣಗೆ ಆಗೋಗಿದ್ದೀನಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಆಗಿರೋ ಲೈಫಿಗೂ ಈಗಿರೋ ಲೈಫಿಗೂ ನನ್ನ ಲೈಫಿಗೂ ಸ್ವಲ್ಪ ನಿಮಗೂ ಸ್ವಲ್ಪ ಇನ್ನೂ ಕೂಡ ವೀಡಿಯೋಸ್ ಹಾಕಬೇಕು, ಆವಾಗಲೇ ಗೊತ್ತಾಗೋದು. ಇದು ಒಂದು ವೀಡಿಯೋದಲ್ಲಿ ನಿಮಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳೋದು ಇಲ್ಲ ಯಾವ ರೀತಿ ಇದೆ ಅಂತ. ಬಟ್ ಇನ್ನೂ ನಾನು ಒಂದಿನ ಹಾಕಿದ್ರೆ 4 ದಿನ 5 ದಿನ ಹಾಕಲ್ಲ. ಅದಾದ್ರಿಂದ ನಿಮಗೆ ಗೊತ್ತಾಗಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಡೈಲಿ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋಡಿ ಸಗಣಿ ಎಲ್ಲನೂ ಎತ್ತಿಕ್ಕಿದ್ದೀನಿ, ತೊಗೊಂಡೋಗಿ ಮುಸ್ರೆಗೆ ಹಾಕಬೇಕು. ತಿಪ್ಪೆಗೆ ಹಾಕಬೇಕು. ಸ್ವಲ್ಪ ಸಗಣಿನ ಏನಕ್ಕೆ ಎತ್ತಿಕ್ಕಿದ್ದೀನಿ ಅಂದರೆ ಇಲ್ಲಿ ಕೊಟ್ಟಿಗೆ ಹತ್ರ ಸ್ವಲ್ಪ ಸಗಣೀರು ಹಾಕೋಣ, ಧೂಳು ಸ್ವಲ್ಪ ಜಾಸ್ತಿ ಇದೆ, ಮಣ್ಣೆಲ್ಲ ಇದೆಯಲ್ಲ, ಹಂಗಾಗಿ ಕಸ ಗುಡ್ಸೋಕೆ ಹೋದಾಗ ಧೂಳು ಹಿಂಗೆ ಎದ್ದೇಳ್ತಾ ಇರುತ್ತೆ, ನಮಗೂ ಕೂಡ ಇನ್ಫೆಕ್ಷನ್ ಆಗುತ್ತೆ ಅಂತ ನಾನು ಸಗಣೀರು ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೆಲ್ಲ ಕಸ ಗುಡಿಸ್ಬೇಕು. ಒಳಗಡೆ ಮಾತ್ರ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಗುಡಿಸ್ದೆ. ಇವಾಗ ಹೊರಗಡೆ ಎಲ್ಲನೂ ಗುಡಿಸ್ಬೇಕು. ನೋಡ್ತಾ ಇದ್ದೀರಲ್ವ, ಇದೇ ಹಸು. ಅಲ್ಲಿ ನಮ್ಮ ಅಮ್ಮವ್ರ ಮನೆ ಸೈಡು ಅಂದರೆ ನಮ್ಮದು ಬಂದು ಊರು ಅಲ್ಲಿ ಪಕ್ಕದ ಊರು, ಅಲ್ಲಿಂದ ನಾವು ಹಸುನ ಇಟ್ಕೊಂಬಂದಿದ್ದು. ನೀರನ್ನ ಇಲ್ಲೇ ಕುಡಿಸ್ತಾ ಇದ್ದೀನಿ, ಆಚೆ ಎಲ್ಲೂ ಇಟ್ಕೊಂಡು ಹೋಗ್ತಾ ಇಲ್ಲ ನಾನು. ಸ್ವಲ್ಪ ಈಗ ಕರು ಚಿಕ್ಕದಲ್ವ, ಹಾಗಾಗಿ ನಾನಿವಾಗ ನೀರನ್ನು ಇಲ್ಲೇ ಕುಡಿಸ್ತೀನಿ. ತೀರಾ ಅಷ್ಟು ದೂರ ಇಟ್ಕೊಂಡು ಹೋಗಲ್ಲ. ಸಂಜೆ ಒಂದು 5 ಗಂಟೆ 4:15 5 ಗಂಟೆ ಹಂಗೆ ಸ್ವಲ್ಪ ಅಡ್ಡಾಡಿಸ್ಕೊಂಬರ್ತೀನಿ. ಎಲ್ಲೂ ಕೂಡ ಇವಾಗ ಮೇವಿಲ್ಲ, ಅದಕ್ಕೆ ಇವಾಗ ಎಲ್ಲರೂ ಕೂಡ ಶೈಲೇಜಿಗೆ ತಿರ್ಕೊಂಡಿದ್ದಾರೆ. ಇಲ್ಲೆಲ್ಲನೂ ಕೂಡ ಕೆಲವೊಂದೊಂದು ನೀರಾವರಿ ಇರೋರು ಜಮೀನಲ್ಲಿ ಬೆಳೆನ ಹಾಕ್ಕೊತಾರೆ. ಬೆಳೆ ಅಂತ ಅಂದರೆ ಜೋಳನ ಹಾಕ್ಕೊತಾರೆ ದನಿಗೆ, ಅಂದರೆ ಅಳ್ಜೋಳ ಅಂತ ಬರುತ್ತಲ್ಲ ಅದು. ನಮ್ಮ ಹತ್ರ ಇದು ನೀರಾವರಿ ಜಮೀನಿಲ್ವಲ್ಲ, ಸೊ ಹಾಗಾಗಿ ನಾನು ಶೈಲೇಜನ್ನ ತೊಗೊಳ್ತೀನಿ. ಅದಾದಮೇಲೆ ಇಲ್ಲಿ ಆಚೆ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಕಸ ಗುಡ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊತ್ತವರೆಗೂ ನಾನು ಹಸುನ ಆಚೆ ಕಟ್ಟಾಕಿದ್ದೆ. ಈಗ ಒಂದು ಬಿಸಿಲು ಟೈಮ್ 12:30 1 ಗಂಟೆ ಟೈಮಿಗೆ ಒಳಗಡೆ ಕಟ್ಟಾಕ್ತೀನಿ, ಮತ್ತು 4:15 ಟೈಮಿಗೆ ಮತ್ತೆ ಹೊರಗಡೆ ಕಟ್ಟಾಕ್ತೀನಿ. ಇವಾಗ ಸಗಣಿ ಎಲ್ಲನೂ ಕೂಡ ಬಾಚಿ ಹಾಕ್ತಾಯಿದ್ದೀನಿ. ಹೆವಿ ಬಿಸಿಲು, ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ನೀರು ಅಥವಾ ಸಗಣೀರು ಏನಾರು ಹಾಕ್ಬಿಟ್ಟು ಗುಡಿಸ್ಬಿಟ್ರೆ ದಾರಿ ಒಂಥರ ನೀಟಾಗಿ ಓಡಾಡೋ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಧೂಳು ಗೀಳು ಏನೂ ಬರೋದಿಲ್ಲ. ಹಾಗೆಯೇ ಅವರೆಕಾಯಿ ಅಂದರೆ ಒಣಗಿರೋ ಅವರೆಕಾಯಿ ಎಲ್ಲ ಬರ್ತಾವಲ್ಲ, ಅದನ್ನೆಲ್ಲನೂ 1 ವರ್ಷ 1.5 ವರ್ಷ 2 ವರ್ಷ ಇಡಬೇಕಂದ್ರೆ ನೀಟಾಗಿ ಅದನ್ನೆಲ್ಲ ಬಿಸಿನೀರಲ್ಲಿ ತೊಳೆದಾಕಿ ಒಣಗಾಕಬೇಕು. ನೀಟಾಗಿ ಒಣಗಿಸಿ ಒಂದು 2-3 ದಿನ ಎತ್ತಿಕ್ಕಿದ್ರೆ ಚೆನ್ನಾಗಿರ್ತವೆ. ಹಾಗೆಯೇ ಈರುಳ್ಳಿ ಕೂಡ ತಗೊಂಡಿದ್ದೆ, ಒಂದು 5 kg, 100 ರೂಪಾಯಿಗೆ 5 kg ಅನ್ನಂಗೆ. ಅದನ್ನು ಕೂಡ ಬಿಸಿಲಿಗೆ ಒಣಗಾಕಿದ್ದೀನಿ. ಬಟ್ಟೆ ತೊಳೆದಿದ್ದೆ, ಬಟ್ಟೆನೂ ಕೂಡ ಒಣಗಾಕಿದ್ದೀನಿ. ಅಂದರೆ ಸಂಜೆ ಟೈಮ್ ಜಾಸ್ತಿ ನಾನು ತೊಳೆದ್ಬಿಟ್ಟು ಅಲ್ಲಿ ಕಾಂಪೌಂಡ್ ಹತ್ರ ನೀರು ಇಳಿಯೋದಕ್ಕೆ ಅಂತ, ನೀರೆಲ್ಲ ಹೋಗೋದಕ್ಕೆ ಅಂತ ಹಂಗೆ ಹಾಕಿರ್ತೀನಿ. ಅದಾದಮೇಲೆ ನೀರೆಲ್ಲ ಇಳ್ಕೊಂಡಿರುತ್ತಲ್ಲ, ಬೆಳಗ್ಗೆ ಎದ್ದು ಕೊಡವಿ ತಂತಿಗೆ ಒಣಗಾಕೋದು. ಈ ರೀತಿ ನೋಡಿ ಈರುಳ್ಳಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅಂದರೆ 5 kg, ಕೆಲವೊಂದೊಂದು ಸೈಡ್ ಬರ್ತಾರೆ 4 kg 100 ರೂಪಾಯಿಗೆ. ಇದು 100 ರೂಪಾಯಿಗೆ ಬಂದು 5 kg. ನೋಡಿ ಅವರೆಕಾಯಿ ಅಂತ ಹೇಳಿದ್ನಲ್ಲ, ಅದು ಒಣಗಿರೋ ಅವರೆಕಾಯಿ. ಈ ರೀತಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿ ತೊಳೆದು ಒಣಗಾಕಿದ್ರೆ ಬಿಸಿಲಲ್ಲಿ ಒಂದು 2-3 ದಿನ ಚೆನ್ನಾಗಿ ಒಣಗಿಸಿ ಆಮೇಲೆ ಎತ್ತಿಕ್ಕಿದ್ರೆ ಅದು ಹುಳ ಆಗೋದಿಲ್ಲ. ಇಲ್ಲ ಅಂತಂದರೆ ಹಾಗೆ ಇಟ್ವಿ ಅಂತಂದರೆ ಹುಳ ಆಗುತ್ತೆ. ಸೊ ಕೆಲವೊಂದೊಂದು ಗೊತ್ತಿರುವಂತಹ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೂ 2 ದಿನ ಒಣಗಿದ್ಬೇಕು ಇದು, ಆಮೇಲೆ ಬೇಕಾದರೆ ಎತ್ತಿಕ್ಬೋದು. ನಾವು ಇವಾಗ ಇದನ್ನು ಏನಾದರೂ ಬೇಳೆ ಮಾಡ್ಕೊಳ್ಳೋದು ಒಣಗಿದ್ಮೇಲೆ ಚೆನ್ನಾಗಿ, ಅಥವಾ ನೆನೆಸ್ಬಿಟ್ಟು ಸಾಂಬಾರು ಮಾಡೋದು, ಇದನ್ನು ಕೂಡ ನೆನೆಸ್ಬಿಟ್ಟು ಚಿಲ್ಕ ಅವರೆಕಾಳು ಕೂಡ ಮಾಡ್ಕೋಬೋದು. ಆ ಥರನೂ ಕೂಡ ಇರುತ್ತೆ. ನಾವು ಅದನ್ನು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಬಿಸಿಲು ಯಾವ ರೀತಿ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು, ಸರಿಯಾಗಿ ಹೊಡಿತಾ ಇದೆ. ಮಧ್ಯಾಹ್ನದ ಬಿಸಿಲು ಕೇಳಬೇಕಾ, ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ರಂತೂ ನೀರಿಗೂ ಕೂಡ ನಮಗೆ ಕಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು, ಈಗ ಒಂದು 2 ಅವರ್ ಬಿಡ್ತಾರೆ ಅಂದರೆ ಆಮೇಲೆ 1 ಅವರ್ ಬಿಡ್ತಾರೆ,
ಬೇಸಿಗೆ ಟೈಮಲ್ಲಿ ಹಂಗೆ ಅಲ್ವಾ, ಜಾಸ್ತಿ ಏನು ಬಿಡೋದಕ್ಕೆ ಹೋಗಲ್ಲ. ನಾನು ಹೊಲ್ದ ಹತ್ರ ಮೇವು ಕುಯ್ಕೊಂಬರೋಣ ಅಂತ ಹೋಗಿದ್ದೆ. ಆ ಟೈಮಲ್ಲಿ ಒಂದು ನವಿಲು ಈ ರೀತಿ ಇತ್ತು ನೋಡಿ, ಒಂದು ಅಂದರೆ ಆ ಕಂಬದ ಮೇಲೆ, ತಂತಿ ಕಂಬದ ಮೇಲೆ ಕುತ್ಕೊಂಡಿತ್ತು. ಅದ್ರ ಕೆಳಗಡೆ ಇನ್ನೊಂದು ನವಿಲಿತ್ತು, ಅಂದರೆ ಅದ್ರ ಮರಿ ಇರಬೇಕು. ಸುಮಾರು ಹೊತ್ತು, ಒಂದು ಅರ್ಧ ಗಂಟೆ, ನಾನು ಈ ಕಡೆಯಿಂದ ಹೊಲ್ದ ಹತ್ರಕ್ಕೆ ಹೋಗ್ಬೇಕಾದ್ರೂ ಅಲ್ಲೇ ಇತ್ತು, ಆ ಕಡೆಯಿಂದ ಬರಬೇಕಾದ್ರೂ ಅಲ್ಲೇ ಇತ್ತು. ನಾನು ಅದಕ್ಕೆ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ದೆ. ಹಾಗೆಯೇ ಹೊಲ್ದ ಹತ್ರದಿಂದ ನೋಡಿ ಈ ರೀತಿ ನಮ್ಮ ಹೊಲ ಈ ರೀತಿ ಕಾಣಿಸ್ತಾ ಇದೆ. ನವಿಲನ್ನು ಕೂಡ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನು ಮನೆ ಹತ್ರ ಬಂದಾಗ ನೋಡ್ತಾ ಇರ್ಬೋದು, ಇದು ನೆಕ್ಸ್ಟ್ ಡೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಕರು ಆಚೆ ಕಟ್ಟಬೇಕಾದ್ರೆ ನನ್ನ ಮಗ ಬಂದು ಈ ರೀತಿ ಫೋಟೋಗೆ ನಿಂತ್ಕೊಳ್ಳೋದು ಅಥವಾ ವೀಡಿಯೋಗೆ ನಿಂತ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತಾನೆ. ಇದೇ ಬಂದು ಕರು, ಅಂದರೆ ನಾಟಿ ಕ್ರಾಸ್, ಇದು ಹೆಣ್ಗರು. ಓಕೆ, ಇನ್ನು ಮುಂದಿನ ಬ್ಲಾಗಲ್ಲಿ ನಿಮಗೆ ಏನೇನೆಲ್ಲ ಮಾಹಿತಿ ಬೇಕು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆಯೇ ಗಾರ್ಮೆಂಟ್ಸಿಗೆ ಹೋಗ್ತಿಲ್ವಾ ಅಂತ ಕೇಳಿದರೆ, ಇಲ್ಲ, ನಾನು ಬಿಟ್ಟೆ ಸುಮಾರು ತಿಂಗಳುಗಳಾಗೋಯ್ತು. ಹಾಗೆಯೇ ಕೆಲಸಕ್ಕೂ ಕೂಡ ಹೋಗ್ತಾಯಿದ್ದೆ, ಲಾಯರ್ ಆಫೀಸಿಗೆ, ಅದನ್ನು ಕೂಡ ಬಿಟ್ಟು ತುಂಬ ತಿಂಗಳುಗಳಾಗೋಯ್ತು. ಹಾಗಾಗಿ ಏನು ಬೆಸ್ಟ್ ಕೆಲಸ ಅಂತ ಅಂದ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಏನೇ ಇದ್ರೂ ಕ್ವಶ್ಚನ್ಸು ಕಮೆಂಟ್ಸಲ್ಲಿ ತಿಳಿಸಿ. ಏನೇ ಒಂದು ನನ್ನ ಬಗ್ಗೆ ಕೇಳಬೇಕು ಅಂದ್ರೂ ಕಮೆಂಟ್ಸಲ್ಲಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಒಂದು 5 ನಿಮಿಷ 10 ನಿಮಿಷದ ವಿಡಿಯೋನಾದರೂ ಆಯಿತು, ನಾನು ಶೇರ್ ಮಾಡ್ಕೊಳ್ತೀನಿ ನಾನು ನಿಮಗೆ. ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಆಯ್ತಾನ? ಮಾಡ್ಕೊಂಡಿದ್ರೆ ಮತ್ತೆ ಏನು ಮಾಡಬೇಕು ಅನ್ನೋದೇನಿಲ್ಲ. ಲೈಕ್ ಮಾಡ್ಬೋದು, ಕಮೆಂಟ್ಸ್ ಮಾಡ್ಬೋದು, ಹಾಗೆಯೇ ಶೇರು ಕೂಡ ಮಾಡ್ಬೋದು. ನಿಮ್ಮ ಸಪೋರ್ಟು ಇನ್ನು ಮುಂದೆ ಹಿಂಗೆ ಇರಲಿ, ಸದಾ ಕಾಲ ನಂಗೆ ಒಳ್ಳೇದು ಬಯಸಿ, ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೆಂಚಪ್ಪನ ಹತ್ರ ಬೇಡ್ಕೊಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಅಂತ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.